ವೆಲ್ಕಮ್ ಬ್ಯಾಕ್. ಬಯಲಿನಲ್ಲೇ ಪಾಠ ಅಲ್ಲೇ ಆಟ, ಶಾಲೆಗಿಲ್ಲ ಸುಸಜ್ಜಿತ ಕೊಠಡಿಗಳು. 5 ವರ್ಷಗಳಿಂದ ಮಕ್ಕಳಿಗೆ ಸಮಸ್ಯೆ. ವಿದ್ಯಾರ್ಥಿಗಳ ಸಂಖ್ಯೆ ದಿನೇ ದಿನೇ ಕುಸಿತ. ಮನವಿ ಮಾಡಿದ್ರೂ ಪ್ರಯೋಜನ ಇಲ್ಲ. ಶಿಕ್ಷಣ ಸಚಿವರೇ ಈ ಮಕ್ಕಳ ಕಷ್ಟ ನೋಡಿ. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ಅಳಿವಿನ ಅಂಚಿನಲ್ಲಿರುವಂಥದ್ದು ಸರ್ಕಾರಿ ಪ್ರಾಥಮಿಕ ಶಾಲೆ. ಬಯಲಿನಲ್ಲೇ ಕೂತು ಮಕ್ಕಳ ವಿದ್ಯಾಭ್ಯಾಸ ಒಂದಲ್ಲ ಎರಡಲ್ಲ 5 ವರ್ಷಗಳಿಂದ ಈ ಸಮಸ್ಯೆ ಇದೆ. ಏನೋ 1 ವರ್ಷ ಈ ವರ್ಷದ ಬಜೆಟ್ನಲ್ಲಿ ಏನೋ ಮಾಡಿಬಿಟ್ಟು ಕಟ್ಟಡ ಕಟ್ಸ್ಕೊಟ್ಬಿಡ್ತಾರಪ್ಪ ಅಲ್ಲ, 5 ವರ್ಷದಿಂದ ಇದೇ ಸಮಸ್ಯೆ ಇದೆ. ಆದರೆ ಬಗೆಹರಿಸೋದಕ್ಕೆ ಮಾತ್ರ ಯಾರು ಮುಂದಾಗ್ತಾ ಇಲ್ಲ. ಬಾಗಲಕೋಟೆ ಜಿಲ್ಲೆ ಪೋಚಾಪುರ ಸರ್ಕಾರಿ ಶಾಲೆ ಅದು. ತರಗತಿಯನ್ನು ನಡೆಸಲಿಕ್ಕೆ ಕೊಠಡಿ ಇಲ್ಲ. ಬಯಲೇ ಪಾಠ ಶಾಲೆ. ನಾನು ಹೇಳ್ತಾನೆ ಇರ್ತೀನಿ ಯಾವಾಗಲೂ ಕೂಡ ಈ ಥರದ ಸುದ್ದಿಗಳು ಬಂದಂಥ ಸಂದರ್ಭದಲ್ಲಿ ಕೊಠಡಿಯ ಒಳಗಡೆ ಕೂರಿಸಿ ಪಾಠವನ್ನು ಮಾಡುವಂಥದ್ದೇ ಸರಿಯಾಗಿ ಮಕ್ಕಳಿಗೆ ಹೋಗ್ತಾ ಇರೋದಿಲ್ಲ. ತಲೆಗೆ ಸಾಕಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ. ಅಂಥದ್ರಲ್ಲಿ ಹೊರಗಡೆ ಪಾಠ ಮಾಡಿದ್ರೆ ಎಲ್ಲಿಂದ ಕೇಳ್ತವೆ, ಎಲ್ಲಿಂದ ತಲೆಗೆ ಹೋಗುತ್ತೆ? ಬಿಸಿಲು ಗಾಳಿ ಮಳೆಯಲ್ಲೇ ಕಲಿಯುವಂಥ ಅನಿವಾರ್ಯತೆ ಇದೆ. ಮಳೆ ಬಂದರೆ ಮುಗೀತು, ರಜನೆ ಅಂತ ಕಾಣಿಸುತ್ತಲ್ಲಿ. ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿ 2 ಕೊಠಡಿಗಳಿದ್ದಾವೆ. ಸುಸಜ್ಜಿತ ಸ್ಥಿತಿಯಲ್ಲಿ ಇರುವಂಥದ್ದು ಒಂದೇ ಒಂದು ಕೊಠಡಿ ಅಷ್ಟೇ. ಇದರಲ್ಲೇ ಆಫೀಸ್ ರೂಮು, ಕೆಲವೊಮ್ಮೆ ಪಾಠವನ್ನು ಮಾಡಲಾಗುತ್ತೆ. ಬೇರೆ ಆಪ್ಷನ್ನೇ ಇಲ್ಲ. ಶಾಸಕ ವಿಜಯಾನಂದ ಕಾಶಪ್ಪನವರವರ ಕ್ಷೇತ್ರ ಇದು. ಸಾಹೇಬರ ಕ್ಷೇತ್ರ ಶಾಸಕ ವಿಜಯಾನಂದ ಕಾಶಪ್ಪನವರು. ಅಧಿಕಾರಿಗಳೇ ಬಡ ಮಕ್ಕಳ ಬಗ್ಗೆ ಯಾಕಿಷ್ಟು ಅಸಡ್ಡೆ? ಶಾಸಕರು ಅಸಡ್ಡೆ, ಅಲ್ಲಿನ ಅಧಿಕಾರಿಗಳು ಅಸಡ್ಡೆ. 5 ವರ್ಷ ಆಯ್ತಲ್ಲ, 5 ವರ್ಷ ಆದರೂ ಕೂಡ ಅಲ್ಲೊಂದು ಕೊಠಡಿ ಇಲ್ಲ, ಶಾಲೆಗೆ ಕಟ್ಟಡವನ್ನು ಕಟ್ಸ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಶಾಸಕರಂತೆ ಅಲ್ಲಿನ ಅಧಿಕಾರಿಗಳು ಕೂಡ ಇದ್ದಾರೆ. ನಿಮ್ಮ ಮಕ್ಕಳನ್ನು ಇಂಥ ಶಾಲೆಗೆ ಕಳಿಸ್ತೀರಾ ನೀವು? ನಿಮ್ಮ ಮಕ್ಕಳು ಈ ಥರ ಶಾಲೆಗೆ ಹೋಗಿದ್ದಿದ್ರೆ ಸುಮ್ಮನೆ ಇರ್ತಾ ಇದ್ರಾ? ಬಡ ಮಕ್ಕಳ ಕಲಿಕೆಗೆ ಒದಗಿಸಿ ಸೂಕ್ತ ವ್ಯವಸ್ಥೆ ಅಂತ ಕೇಳ್ತಾ ಇದ್ದಾರೆ ಅವರಿನ ಜನ, ಪೋಷಕರು. 2 ವರ್ಷಗಳ ಹಿಂದೆ 60 ಮಕ್ಕಳು, ಈಗ 33ಕ್ಕೆ ಕುಸಿತ ಆಗಿದೆ ದಾಖಲಾತಿ ಸಂಖ್ಯೆ. ಆ 33 ಜನನಾದರೂ ಬರ್ತಾ ಇದ್ದಾರಲ್ಲ ಅಂತ ಅನ್ಕೊಳ್ಬೇಕು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀವಿ ಆ ಶಾಲೆಯ ಪರಿಸ್ಥಿತಿಯನ್ನ, ಶಿಕ್ಷಕರ ಪರಿಸ್ಥಿತಿಯನ್ನ, ಮಕ್ಕಳ ಪರಿಸ್ಥಿತಿಯನ್ನ ನೋಡಿ. ಹಿಂಗೆ ಹೊರಗಡೆ ಕೂತ್ಕೊಂಡು ಪಾಠವನ್ನ ಮಾಡಬೇಕು. ಅವರು ಮಕ್ಕಳು ಕಲಿಬೇಕು. ಎಲ್ಲಿಂದ ಕಲಿತಾವೆ ಹೇಳಿ? ಹೇಗೆ ಹೋಗ್ಬೇಕು ಹೇಳಿ ತಲೆಗೆ? ಬಾಗಲಕೋಟೆ ಜಿಲ್ಲಾ ಇಳಕಲ್ ತಾಲೂಕು ಪೋಚಾಪುರ ಅನ್ನೋದು ಒಂದು ಸಣ್ಣ ಗ್ರಾಮ ಇದು. ಚಲೋ ಟೀಚರ್ಸ್ ಅದಾರ ಇಲ್ಲಿ. ಆದ್ರೆ ಮತ್ತು ಸ್ಕೂಲ್ ಸುಮಾರು ಈಗ 3-4 ವರ್ಷ ಮೇಲೆ ಆದರೂ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರು ಕ್ಯಾರೆ ಅಂತಿಲ್ಲ ಅವರು. ಇದನ್ನ ಸ್ವಲ್ಪ ನೀವು ನೋಡ್ರಿ, ಎಣ್ಣೆ ಒಳಗೂ ನಿಮ್ಗೆ ತೋರಿಸಿದ್ದಾಯ್ತು. ಸ್ವಲ್ಪ ನೋಡ್ರಿ, ಅದು ಯಾರ ಗಮನಕ್ಕೂ ಬರೋವಲ್ದಿದೆ. ನಾವು ಇಷ್ಟು ಹೇಳಿದ್ರು ವಾದ ವರ್ಷಕ್ಕಿಂತ ಈ ವರ್ಷ ಮಕ್ಕಳು ಕಡಿಮೆ ಅದಾರೆ. ಎಲ್ಲ ಪಾಲಕರು ಮಕ್ಕಳು ಜೀವದ ಸಂಬಂಧ ಎದುರಿಸಿ ಬೇರೆ ಬೇರೆ ಸ್ಕೂಲಿಗೆ ವ್ಯಾನ್ನೇ ಕಳ್ಸಕತ್ತಾರ. ನಮ್ಮೂರು ಮುಂದೊಂದು ದಿನ ನಮಗನ್ಸುತ್ತಾ ಮುಂದೊಂದು ದಿನ ನಮ್ಮೂರು ಶಾಲೆ ಮುಚ್ಬೋದು ಅನ್ಸುತ್ತಾ ನಮ್ಗೆ. ಯಾಕಂತೀಗ ಇಲ್ಲಿ ಮಕ್ಕಳಿಗೆ ಈ ಪಾಲಕರಿಗೆ ಅನ್ಸಿಲ್ಲ. ಈಗ ನಾವೇ ಒಂದು ಹುಡುಗ ಏನಾರ ಆಯ್ತಂದ್ರೆ ಮಳೆಗಾಲದಾಗ ಕೂಡ ಹೊರ ಕುಂತು ಶಿಕ್ಷಣ ಮಾಡ್ಯಾರ ಶಿಕ್ಷಕರು. ನಮ್ಗೆ ಏನು ಅನ್ನೋದಾಗ ಅಧಿಕಾರಿಗಳು ಸ್ವಲ್ಪ ಕ್ರಮ ತಗೋಬೇಕು. ನಮ್ಗೆ ಆದಷ್ಟು ಬೇಗ ನಮ್ಮೂರು ಶಾಲೆ ಉಳಿಸ್ಬೇಕು ಅನ್ನೋದು ಎಲ್ಲರೂ ಒಪ್ಪಿಗೆ ಕೊಡ್ತೀವಿ. ನಮ್ಮೂರು ಶಾಲೆ ನಮ್ಗೆ ಉಳಿಬೇಕು. ಹೇಳಿ ಸಾಕಾತ್ರಿ. ನಮಗೂ ಇದ್ರ ಬಗ್ಗೆ ನಾವು ಏನು ಮಾಡ್ಬೇಕನ್ನೋ ಗೊತ್ತಾಗಲ್ಲ. ಮಕ್ಕಳ ಸಂಖ್ಯೆ ಅಂತೂ ಪೂರಾ ಕಡಿಮೆ ಐತ್ರಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಶಾಸಕರಿಗೆ ಮಾತಾಡೀವಿ. ಅವರು ಮತ್ತು ಇದ್ರ ಬಗ್ಗೆ ಎಲ್ಲ ಗಮನ ತೊಗೊಂಡಾರ. ಮತ್ತು ಈಗ ಕೆಲವು ಸಮಯದಾಗ ಇದನ್ನು ಸ್ಟಾರ್ಟ್ ಮಾಡ್ತಾರೆ, ಚಲೋ ಮಾಡ್ತಾರೆ ಶಾಲೆನ. ಶಾಸಕರಿಗೆ ನಾವು ಮಾತಾಡಿದ್ದೀವಿ. ಮತ್ತು ಇವಾಗೂ ಫೋನ್ ಹಚ್ಚಿನೂ ಮಾತಾಡಿದ್ವಿ. ಆಯ್ತು, ಅದನ್ನು ಏನಿದ್ರು ನಾನು ಸರಿ ಮಾಡಿಸ್ತೀನಿ, ಸರಿ ಮಾಡ್ಸೋಣ ಅಂತಲೂ ಹೇಳ್ಯಾರ. ನಾವು ಅದನ್ನೇನು ಕೇಳಿಲ್ಲ. ಆದರೂ ಮತ್ತೆ ಒಂದು ಸಲ ಹೋಗಿ ಸಾಹೇಬ್ರ ಹತ್ರ ಹೋಗಿ ನಾನು ಮಾತಾಡಿ ಬರ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ರಾಜ್ಯದ ಉಸಾಬರಿ ಎಲ್ಲ ಬೇಕು ವಿಜಯಾನಂದ ಕಾಶಪ್ಪನವರಿಗೆ. ಅವರ ಕ್ಷೇತ್ರದಲ್ಲಿ ಏನಾಗ್ತದೆ, ಸಮಸ್ಯೆಗಳು ಕಾಣಿಸ್ತಾ ಇಲ್ವಾ ಅಂತ ಅಲ್ಲಿನ ಅಧಿಕಾರಿಗಳು ಕಣ್ಬಿಟ್ಟು ನೋಡ್ತಾ ಇಲ್ವಾ ಇದನ್ನ? ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂತಂದ್ರೆ ಈ ಒಂದು ಶಾಲೆ ಏನಿದೆ ಇದು ನಿಜಕ್ಕೂ ಕೂಡ ಅಳಿವಿನ ಅಂಚಿನಲ್ಲಿ ಇದೆ ಅಂತ ಹೇಳ್ಬೇಕಾಗತ್ತೆ. ಏನೋ ಇವತ್ತು ಕೊಠಡಿಯ ಸಮಸ್ಯೆಯಿಂದಾಗಿ ಇಲ್ಲಿ ದಾಖಲಾತಿಗಳ ಸಂಖ್ಯೆಯನ್ನು ಕುಸಿತ ಕಂಡಿದೆ. ಇದೇ ಒಂದು ನೆಪವನ್ನ ಇಟ್ಕೊಂಡು ಇದೀಗ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇದನ್ನ ಮುಚ್ಚೋದಕ್ಕೂ ಕೂಡ ಒಂದು ಚಿಂತನೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಮುಚ್ಚೋದಕ್ಕೆ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಈ ಶಾಲೆಯನ್ನ ಪಕ್ಕದ ಊರಲ್ಲಿರ್ತಕ್ಕಂತಹ ಇನ್ನೊಂದು ಶಾಲೆಗೆ ಮರ್ಜ್ ಮಾಡಿ ಈ ಮಕ್ಕಳನ್ನ ಅಲ್ಲಿಗೆ ಕಳಿಸುವಂತಹ ಒಂದು ಚಿಂತನೆಯಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಆ ಗ್ರಾಮಸ್ಥರು ಒಂದಿಷ್ಟು ಮಾಹಿತಿಯನ್ನ ಹೇಳ್ತಾ ಇದ್ರು. ಇಲ್ಲಿ ಸರಿಯಾಗಿ
ಸರಿಯಾಗಿ ಮೂಲಭೂತ ಸೌಕರ್ಯವನ್ನ ಕೊಟ್ಟಿದ್ರೆ, ಇಲ್ಲಿ ಸರಿಯಾದ ಕೊಠಡಿಗಳನ್ನ ಕೊಟ್ಟಿದ್ರೆ ಅಲ್ಲಿ ಮಕ್ಕಳ ಸಂಖ್ಯೆ ಸಹಜವಾಗಿ ಹೆಚ್ಚಾಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಸರ್ಕಾರಿ ಶಾಲೆ ಉಳಿತಾ ಇತ್ತು. ಈಗಲೂ ಕೂಡ ಏನು ಗ್ರಾಮಸ್ಥರ ಆಗ್ರಹ ಏನಂತಂದ್ರೆ, ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಏನು ಕೊಠಡಿಗಳ ಸಮಸ್ಯೆ ಇದೆ, ಆ ಕೊಠಡಿಗಳ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಇರುವಂತಹ ಮಕ್ಕಳಿಗೆ ಸುಸಜ್ಜಿತವಾದ ವ್ಯವಸ್ಥೆಯನ್ನ ಕೊಡಿ, ನಮ್ಮೂರಿನಲ್ಲಿ ನಮ್ಮ ಶಾಲೆ ಇರಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಕಳೆದ 5 ವರ್ಷಗಳಿಂದನೂ ಕೂಡ ಇಲ್ಲಿ ಈ ಒಂದು ರೀತಿಯಾಗಿ ಸಮಸ್ಯೆ ಇದ್ರೂ ಕೂಡ ಕೇವಲ 3 ಕೊಠಡಿಗಳು ಇರುವಂತಹ ಶಾಲೆಯಲ್ಲಿ ಒಂದೇ ಒಂದು ಕೊಠಡಿ ಸುಸಜ್ಜಿತವಾಗಿರುವಂತದ್ದು, ಅದು ಆಫೀಸ್ ರೂಮ್ ಅನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೆಲವೊಂದು ಬಾರಿ ಆ ತರಗತಿಯನ್ನ ನಡೆಸುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಏನು ಶಾಲೆಯ ಆವರಣದಲ್ಲಿ ಹೊರಗಡೆನೆ ಮಕ್ಕಳಿಗೆ ಪಾಠವನ್ನು ಕೂಡ ಮಾಡಬೇಕು, ಅಲ್ಲೇ ಊಟ ಅಲ್ಲೇ ಪಾಠ ಅನ್ನುವಂತಹ ಒಂದು ವಾತಾವರಣ ಇದೆ. ಇನ್ನು ಉಳಿದಂತೆ ಏನು ಅಡಿಗೆ ಕೋಣೆಯು ಕೂಡ ಸಂಪೂರ್ಣವಾಗಿ ಬಿದ್ದು ಹೋಗಿದ್ರು ಕೂಡ ಅಡಿಗೆ ಕೋಣೆಯನ್ನ ಇವತ್ತಿಗೂ ಕೂಡ ದುರಸ್ತಿ ಕಾರ್ಯ ಮಾಡಿಲ್ಲ. ಬದಲಿಗೆ ಒಂದು ಸ್ಟೋರೇಜ್ ರೂಮ್ ಮಾತ್ರ ಏನು ಸರಿಯಾಗಿರೋದ್ರಿಂದಾಗಿ ಅಲ್ಲಿ ಅಡಿಗೆ ಸಾಮಗ್ರಿಗಳನ್ನ ಇಟ್ಟು ಆಫೀಸ್ ರೂಮಿನ ಪಕ್ಕದಲ್ಲೇ ಅಡಿಗೆ ಮಾಡುವಂತ ವ್ಯವಸ್ಥೆ ಇದೆ. ಇಂಥ ಒಂದು ಅವ್ಯವಸ್ಥೆಯಲ್ಲಿ ಈ ಒಂದು ಶಾಲೆ ಇದ್ರೂ ಕೂಡ ವರ್ಷಾನುಗಟ್ಟಲೆ ಕಳೆದ್ರು ಕೂಡ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾದಂತ ಅಧಿಕಾರಿಗಳು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಇನ್ನು ಸ್ಥಳೀಯ ಶಾಸಕರು ಕೂಡ ಈ ಶಾಲೆ ತಮ್ಮ ಗಮನಕ್ಕೆ ಬಂದೇ ಇಲ್ವೇನೋ ಅನ್ನೋಂತಹ ಒಂದು ಧೋರಣೆ ತೋರ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಏನು ಶಾಸಕರು ಬದಲಾದ್ರು, ಸರ್ಕಾರ ಬದಲಾದ್ರು ಕೂಡ ಈ ಶಾಲೆಯ ಹಣೆ ಬರ ಮಾತ್ರ ಬದಲಾಗ್ತಾ ಇಲ್ಲ. ಪೃಥ್ವಿರಾಜ್. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.